ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆಗಾಗಿ SSLC ಪ್ರಥಮ ಭಾಷೆ ಕನ್ನಡದ ಗದ್ಯ ಭಾಗವನ್ನು ಕಂಪ್ಲೀಟಾಗಿ ರಿವಿಷನನ್ನು ಮಾಡ್ತಾ ಇದ್ದೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇಷ್ಟು ನೋಡಿದರೆ ಸಾಕು. ಆ್ಯಸ್ ಪರ್ ನಿಮ್ಮ ಬ್ಲೂ ಪ್ರಿಂಟ್ ಮೇಲೇ ಯಾವ ಥರದ ಪ್ರಶ್ನೆಗಳು ಬಂದಿದ್ದಾವೆ ಅದನ್ನು ನಾನು ಕವರ್ ಮಾಡಿದ್ದೀನಿ. ಸೊ ನಿಮಗೆ ಚೆನ್ನಾಗಿ ಯೂಸ್ ಆಗ್ತದೆ, ಅಂಕಗಳು ಕೂಡ ಸಿಗ್ತದೆ. ಸೊ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದೇ ಥರ ಎಲ್ಲ ವಿಷಯಗಳಲ್ಲಿ ಕೂಡ ವಿಡಿಯೋಗಳು ಬರ್ತಾ ಇದ್ದಾವೆ. ಸೊ ಜಸ್ಟ್ ನೀವುಗಳು ಸಬ್ಸ್ಕ್ರೈಬ್ ಮಾಡಿದರೆ ಸಾಕು. ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿ ಅಲ್ಲಿ ನಿಮಗೆ ಅಪ್ಡೇಟ್ಗಳು ಸಿಗ್ತವೆ. ಮೊದಲಿಗೆ ನಮ್ಮ ಭಾಷೆ ನೋಡೋಣ. ಸೊ ಬ್ಲೂ ಪ್ರಿಂಟಲ್ಲಿ ಏನು ವೇಟೇಜ್ ಇದೆ? 1 ಅಂಕದ 1 ಪ್ರಶ್ನೆ, ಆಮೇಲೆ 2 ಅಂಕದ 1 ಪ್ರಶ್ನೆ, ಒಟ್ಟು 2 ಪ್ರಶ್ನೆಗಳು ಬರೋದು 3 ಅಂಕಕ್ಕೆ ಬರ್ತದೆ. ಅದನ್ನು ನಾನೇನು ಮಾಡ್ತೀನಿ, ಇಲ್ಲಿ ಕವರನ್ನು ಮಾಡ್ತೀನಿ. ಎಸ್. ಸೊ ಒಂದು ವಾಕ್ಯದಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್: ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ವಿಚಾರ ವಿನಿಮಯ ಮಾಡುವುದಕ್ಕೆ. ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತಿ ಕೊಡ್ತವೆ? ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಆಹಾರ ವಿಚಾರವಾಗಿ ತರಬೇತಿ ಕೊಡ್ತೇವೆ. ಇವೇ 2 ಏನಪ್ಪ ಅಂದರೆ ಫಿಕ್ಸ್ ಮತ್ತು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ಇನ್ನು ಮನುಷ್ಯನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು? ಮನೆ ಕಟ್ಟಿಕೊಂಡು ಒಂದು ಕಡೆ ನೆಲೆಸಿದಾಗ. ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು? ನಯಸೇನ. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಮೊಹಮ್ಮದಿಯರ ಆಡಳಿತದ ಕಾಲದಲ್ಲಿ ಅಂತ ಬರೆದ್ರೆ ಸಾಕು. ಅಷ್ಟು ನೋಡಿದರೆ 1 ಅಂಕ ನಿಮಗೆ ಸಿಗ್ತದೆ. ಇನ್ನು 2 ಮಾರ್ಕ್ಸ್ಗೆ ಬರ್ತೀನಿ. ಪ್ರಶ್ನೆ 1: ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣವೇನು? ಉತ್ತರ: ಜನರು ಮಾತನಾಡುವ ಭಾಷೆ ವ್ಯಾವಹಾರಿಕ ಭಾಷೆ, ಗ್ರಂಥ ರಚನೆಯಲ್ಲಿ ಉಪಯೋಗವಾಗುವ ಭಾಷೆ ಗ್ರಾಂಥಿಕ ಭಾಷೆ. 2ನೇ ಪ್ರಶ್ನೆ: ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ? ಮಾನವನು ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದು ಕಡೆ ಆಸ್ತಿ ಮನೆ ಮಾಡಿಕೊಂಡು ನೆಲೆ ನಿಂತಾಗ ಅವನಿಗೆ ಲೆಕ್ಕದ ಅವಶ್ಯಕತೆ ಉಂಟಾಯಿತು. ಓದು ಬರಹ ಗೊತ್ತಿಲ್ಲದವನು ತನ್ನ ಕೆಲಸದ ಬಗ್ಗೆ ಗೋಡೆಯ ಮೇಲೆ ಗೆರೆ ಎಳೆದು ಗುರುತಿಸಿದನು. ಹೀಗೆ ಲಿಪಿಯ ಜಾಡು ಆರಂಭಗೊಂಡಿತು. ಪ್ರಶ್ನೆ 3: ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು? ಉತ್ತರ: ಮಾನವನಿಗೆ ಬಿಡುವು ಹೆಚ್ಚಿದಂತೆ ತನ್ನ ಸುಖ ದುಃಖಗಳನ್ನು ಕಾವ್ಯರೂಪಕ್ಕೆ ಇಳಿಸಿರಬೇಕು. ತಾನು ಕಲಿತ ಮೂಲ ಲಿಪಿಯ ಸಹಾಯದಿಂದ ಸಾಹಿತ್ಯ ಕೃತಿಗಳನ್ನು ಬರೆಯಲು ಆರಂಭಿಸಿದ. ಜ್ಞಾನ ಭಂಡಾರ ಭದ್ರವಾಗಿ ಸಂಸ್ಕೃತಿಯ ಇತಿಹಾಸ ಉಳಿಯಿತು ಅಂತ ಬರೆದ್ರೆ ಸಾಕು. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ? ಇದು ಇಂಪಾರ್ಟೆಂಟ್ ಇದೆ. ಅನೇಕ ಕವಿಗಳು ಕನ್ನಡ ಬೆಳೆಯಬೇಕೆಂದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಹೇಳಿದರು ಮತ್ತು ಬಳಸಿದರು. ಕುಮಾರವ್ಯಾಸ, ಪುರಂದರದಾಸ ಮುಂತಾದವರು ತಮ್ಮ ಅನುಭವವನ್ನು ಹೃದಯ ಮುಟ್ಟುವಂತೆ ಬರೆದರು. ಹೀಗೆ ಕನ್ನಡ ಭಾಷೆ ಹದಗೊಂಡಿತು ಅಂತ ಬರೆದ್ರೆ ಸಾಕು. ಇದೊಂದು ಇಂಪಾರ್ಟೆಂಟ್ ಇದೆ. ಆಮೇಲೆ ಇನ್ನೊಂದು ಪ್ರಶ್ನೆ ಯಾವುದಪ್ಪ ಅಂದರೆ ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣ. ಇವೆರಡು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳೇ ಇತ್ತು. ಎಲ್ಲ ದೇಶಗಳ ಭಾಷೆ ಹಾಗೂ ಸಾಹಿತ್ಯವನ್ನು ಆಂಗ್ಲ ಸಾಹಿತ್ಯರು ಅಭ್ಯಾಸವನ್ನು ಮಾಡ್ತಾರೆ. ತಮ್ಮ ಭಾಷೆಯ ಮೂಲಕವೇ ತಾವು ಹೇಳಬೇಕಾದನ್ನು ಹೇಳಿದರು, ಬರೆದರು. ಆಂಗ್ಲ ಜನರ ಭಾಷಾಭಿಮಾನ ಸಂಕಲ್ಪ ಮತ್ತು ಈ ಕೃಷಿಯಿಂದ ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಿ ಬೆಳೀತು ಅಂತ ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರೆದ್ರೆ ಸೊ ನಿಮಗೆ ಅಂಕಗಳನ್ನು ಏನು ಮಾಡ್ತಾರೆ ಅಂತಂದರೆ ಕೊಡ್ತಾರೆ. ಇಷ್ಟು ಮಾಡಿದರೆ 3 ಅಂಕ ನಿಮಗೆ ಖಂಡಿತವಾಗಿ ಸೊ ನಮ್ಮ ಭಾಷೆಯಿಂದ ಬಂದಿತ್ತು. ಅದನ್ನು ನಾನು ನಿಮಗೆ ಕವರ್ ಮಾಡಿಕೊಟ್ಟೆ. ಇನ್ನು 2ನೇ ಪಾಠಕ್ಕೆ ಬರ್ತೀನಿ, ವ್ಯಾಘ್ರಗೀತೆ. ಸೊ ವ್ಯಾಘ್ರಗೀತೆಯಲ್ಲಿ ಏನು ವೇಟೇಜ್ ಇದೆ ಅಂದರೆ 1 ಅಂಕದ 1, 3 ಅಂಕದ 1 ಅಂತ ಇದೆ. ಸೊ 1 ಮಾರ್ಕ್ದು 1 ಇದೆ, 3 ಮಾರ್ಕ್ದು 1 ಇದೆ. ಸೊ 3 ಮಾರ್ಕ್ ಅಂದರೆ ಅಲ್ಲಿ ಲೇಖಕರ ಪರಿಚಯನೂ ಬರ್ಬೋದು ಅಥವಾ ಸಂದರ್ಭನೂ ಕೂಡ ಬರ್ಬೋದು. ಸೊ ನೋಡುವ ಯಾವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆ. 1 ಮಾರ್ಕ್ಸ್: ಭಗವದ್ಗೀತೆಯನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ವೇದವ್ಯಾಸರು. ಹುಲಿಗೆ ಪರಮಾನಂದವಾಗಲು ಕಾರಣವೇನು? ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಗ್ತದೆ. ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು? ಹುಲಿಯ ಜೊತೆ ನಡೆದ ದೊಂಬರಾಟದಿಂದ ಶಾನುಭೋಗರಿಗೆ ತಲೆ ಸುತ್ತಿತು. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಖಿರ್ದಿ ಪುಸ್ತಕ. ಹಸಿದು ಮಲಗಿದ್ದ ಹುಲಿ ಏನೆಂದು ಯೋಚಿಸಿದು? ವೆರಿ ಮೋಸ್ಟ್ ಇಂಪಾರ್ಟೆಂಟ್. ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸಿತು ಅಂತ ಬರೆದ್ರೆ ಇವೆರಡು ಏನಪ್ಪ ಅಂದರೆ ಫಿಕ್ಸ್ ಆಗಿ ಬರ್ತಕ್ಕಂಥ ಕ್ವಶನ್. ಇನ್ನು ಸಂದರ್ಭಕ್ಕೆ ಬರ್ತೀನಿ. ಪಾಠದ ಸಂದರ್ಭದ ವಾಕ್ಯಗಳು ಬಂದಾಗ ಫಸ್ಟ್ ಆಯ್ಕೆ ಬರೀಬೇಕು. ಆಯ್ಕೆ ಏನು ಬರೀತೀರಿ? ಈ ವಾಕ್ಯವನ್ನು ವ್ಯಾಘ್ರಗೀತೆ ಎಂಬ ಗದ್ಯಪಾಠದಿಂದ ಆರಿಸಿದ್ದೀವಿ. ಇದನ್ನು ಬರೆದವರು MN ಮೂರ್ತಿರಾವ್ ಅಂತ. ಸೊ ಎಲ್ಲದಕ್ಕೂ ಆಯ್ಕೆ ಒಂದೇ ಕೊಟ್ಟಿದ್ದೀನಿ, ಎಲ್ಲದಕ್ಕೂ ಸ್ವಾರಸ್ಯ ಒಂದೇ ಕೊಟ್ಟಿದ್ದೀನಿ. ಸಂದರ್ಭಗಳು ಮಾತ್ರ ಬೇರೆ ಬೇರೆ ಇದ್ದಾವೆ. ಚೆನ್ನಾಗಿ ಲಕ್ಷ ಕೊಟ್ಟು ಕೇಳಿ. ಖಂಡವಿದಕ್ಕೋ, ಮಾಂಸವಿದಕ್ಕೋ, ಗುಂಡಿಗೆ ಬಿಸಿ ರಕ್ತವಿದಕ್ಕೋ ಅಂತ ಬಂದರೆ ಏನು ಬರೀಬೇಕು? ಸಂದರ್ಭ: ಶಾನುಭೋಗರು ಬೆನ್ನು ತಿರುಗಿಸಿದಾಗ ಹಿಂದಿನಿಂದ ಹಾರಿ ಕೊಲ್ಲಲೋ ಬೇಡವೋ ಎಂಬ ಗೊಂದಲದಲ್ಲಿದ್ದ ಹುಲಿಯು ತನ್ನ ವಂಶದವರ ಕಥೆಯನ್ನು ನೆನೆಯಿತು ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಇನ್ನು 2ನೇ ವಾಕ್ಯ: ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು. ಇದರ ಸಂದರ್ಭ ಏನಪ್ಪ ಅಂದ್ರೆ ಶಾನುಭೋಗರು ಹುಲಿಯ ಜೊತೆ ಪ್ರಾಣವನ್ನು ಉಳಿಸಿಕೊಳ್ಳಲು ಪ್ರಯತ್ನ ಮಾಡುವಾಗ ಈ ಮಾತನ್ನು ಬಂದಿದೆ. ಇನ್ನು ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಅಂತ ಕೇಳಿದ್ದಾರೆ. ಇದರ ಸಂದರ್ಭ ಏನಪ್ಪ ಅಂದ್ರೆ ರೈತರು ಶಾನುಭೋಗರ ಮುಖದ ಮೇಲೆ ನೀರು ಹಾಕಿ ಎಚ್ಚರಿಸಿದಾಗ
ಶಾನುಭೋಗರು ಈ ಮಾತನ್ನೇ ಹೇಳ್ತಾರೆ. ಇನ್ನು ಹುಲಿ ಈಗ ಎಷ್ಟು ಹಸಿದಿರಬೇಕು ಅಂತ ಕೇಳಿದ್ದಾರೆ. ಸೊ ಏನಪ್ಪ ಅಂತಂದರೆ, ಮನೆಗೆ ಬಂದು ಊಟ ಮಾಡುವಾಗ ಹುಲಿಯು ಹಸಿವನ್ನು ನೆನೆದು ಶಾನುಭೋಗರು ತಮಗೆ ತಾವೇ ಈ ಮಾತನ್ನು ಏನು ಮಾಡ್ತಾರಪ್ಪ ಅಂದರೆ ಹೇಳಿಕೊಳ್ತಾರೆ. ಸೊ ಎಲ್ಲದಕ್ಕೂ ಏನು ಸ್ವಾರಸ್ಯ ಇದೆ ಅಂದರೆ, ಹುಲಿಯ ಧರ್ಮಶ್ರದ್ಧೆ, ಶಾನುಭೋಗರ ಭಯ, ಆಶ್ಚರ್ಯ ಮತ್ತು ಹುಲಿಯ ಮೇಲಿನ ಕರುಣೆಯನ್ನು ಈ ವಾಕ್ಯ ಸ್ವಾರಸ್ಯಕರವಾಗಿ ಹೇಳ್ತದೆ. ಆಮೇಲೆ ಇನ್ ಕೇಸ್ ನಿಮಗೆ ಲೇಖಕರ ಪರಿಚಯ ಬಂತಂದರೆ 4 ಪಾಯಿಂಟು: ಕಾಲ 1900, ಸ್ಥಳ ಅಕ್ಕಿ ಹೆಬ್ಬಾಳು, ಕೃತಿ ಚಿತ್ರಗಳು ಮತ್ತು ಪತ್ರಗಳು, ಹಗಲುಗನಸು, ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರೆದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನು ಭಾಗ್ಯಶಿಲ್ಪಿಗಳು ಪಾಠದಿಂದ ನಿಮ್ಗೆ ಏನು ಮಾಡಿದಾರಪ್ಪ ಅಂದ್ರೆ 2 ಅಂಕದ 1 ಮತ್ತು 3 ಅಂಕದ 1 ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಯಾವೆಲ್ಲ 2 ಮಾರ್ಕ್ಸ್ಗೆ ಬರ್ಬೋದು ನೋಡಿ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು? ಸೊ ನಗರ ಪಾಲಿಕೆಗಳು ಹಾಗೂ ಗ್ರಾಮ ಪಂಚಾಯಿತಿಗಳು ಕಾರ್ಯನಿರ್ವಹಿಸಲು ಆರಂಭ ಮಾಡ್ತವೆ. ಇವರ ಕಾಲದಲ್ಲಿ ಗ್ರಾಮ ನಿರ್ಮಲೀಕರಣ, ವೈದ್ಯಕೀಯ ಸಹಾಯ, ವಿದ್ಯಾಪ್ರಚಾರ, ನೀರಿನ ಸೌಕರ್ಯ, ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತದ ಕ್ಷೇತ್ರಗಳಾಗಿ ಹೋಗ್ತವೆ. ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ನೀರಾವರಿ ಯೋಜನೆಗಳು ಕಾರ್ಯರೂಪಕ್ಕೆ ಬಂದವಂತ ಕೇಳಿದರು. ಶಿವನ ಸಮುದ್ರದ ಬಳಿ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ, ವಾಣಿ ವಿಲಾಸ ಸಾಗರ, ಕೃಷ್ಣರಾಜ ಸಾಗರ. ಇನ್ನು ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಏನು ಹೇಳಿದ್ದಾರೆ, ಇದು ಇಂಪಾರ್ಟೆಂಟ್ ಇದೆ, ಫಿಕ್ಸ್ ಆಗಿ ಬಂದರೂ ಬರ್ಬೋದು. ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ, ಶಿಕ್ಷಣ ಸಂಜೀವಿನಿ, ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಅದು ಕೆಲವೇ ಜನರ ಸ್ವತ್ತಾಗಬಾರದು, ಎಲ್ಲರ ಅಜನ್ಮಸಿದ್ಧ ಹಕ್ಕಾಗಬೇಕು ಅಂತ ಕೇಳಿದ್ದು. ಇನ್ನು ನೆಹರು ಅವರು ಸರ್ ವಿಶ್ವೇಶ್ವರಯ್ಯನವರ ಬಗ್ಗೆ ಏನು ಹೇಳಿದ್ದಾರೆ ಅಂತ ಕೇಳಿದ್ದಾರೆ. ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದವರು ಎಂದು ದೂಷಣೆಗೆ ಒಳಗಾಗಿದ್ದೇವೆ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ, ಅದನ್ನು ನಾವು ತಮ್ಮಿಂದ ಕಲಿಯೋಣ ಅಂತ ಏನು ಮಾಡ್ತಾರಪ್ಪ ಅಂದರೆ ಹೇಳ್ತಾರೆ. ಇವೆಲ್ಲ ಏನಾಗಿತ್ತಪ್ಪ ಅಂದರೆ 2 ಮಾರ್ಕ್ಸ್ ಕ್ವಶನ್ ಇತ್ತು. ಇನ್ನು ಲಾಸ್ಟ್ ಒಂದು ಪ್ರಶ್ನೆ ಇದೆ, ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿದ ಮಾರ್ಪಾಡುಗಳು ಅಂತ ಕೇಳ್ತಾರೆ. ಆವಾಗ ಮೈಸೂರು ಬ್ಯಾಂಕನ್ನು ಸ್ಥಾಪಿಸ್ತಾರೆ, ಸಾರ್ವಜನಿಕ ವಿಮಾ ಯೋಜನೆ ಜಾರಿಗೆ ತರ್ತಾರೆ, ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪಿಸ್ತಾರೆ. ಇನ್ನು ಇಲ್ಲಿ 3 ಅಂಕದಲ್ಲಿ ಸಂದರ್ಭಗಳು ಬಂದಾಗ ಏನು ಬರೀಬೇಕು? ಸೊ ನಿಮಗೆಲ್ಲ ಫಸ್ಟ್ ನೋಡಿ, ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೀಬೇಕಾಗ್ತದೆ. ಸಾಮಾಜಿಕ ಕಾನೂನುಗಳ ಹರಿಕಾರ ಮತ್ತು ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಅಂತ ಕೀರ್ತಿ ಪ್ರಾಪ್ತವಾಯಿತು ಅಂತ ಇದೆ. ಸೊ ಮೇಲಿನ ವಾಕ್ಯವನ್ನು ಭಾಗ್ಯಶಿಲ್ಪಿಗಳು ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಅಂತ ಬರೀರಿ. ಇವೆರಡಕ್ಕೂ ಸಂದರ್ಭ ಏನಿದಾವಂದ್ರೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಸಂಸ್ಥಾನದ ಅಭಿವೃದ್ಧಿ ಮಾಡಿದರು ಎಂದು ಹೇಳುವಾಗ ಈ ಮಾತು ಬಂದಿದೆ. ಸ್ವಾರಸ್ಯ, ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಯನ್ನು ಮೇಲಿನ ವಾಕ್ಯ ಸ್ವಾರಸ್ಯಕರವಾಗಿ ಹೇಳ್ತದೆ. ಇನ್ನು ಅವರ ಸಾಧನೆ ಕಿರೀಟಕ್ಕೆ ಮತ್ತೊಂದು ಗರಿ ಸೇರಿಸಿತು ಅಂತ ಕೇಳಿದರೆ, ಆಯ್ಕೆ ಭಾಗ್ಯಶಿಲ್ಪಿಗಳು ಎಂಬ ಗದ್ಯಪಾಠದಿಂದ ಆರಿಸಿದ್ದಾರೆ. ಸಂದರ್ಭ, ವಿಶ್ವೇಶ್ವರ ಅವರು ಸ್ವಯಂಚಾಲಿತ ಬಾಗಿಲುಗಳನ್ನು ಅಳವಡಿಸಿದ್ದನ್ನು ಹೇಳುವಾಗ ಈ ಮಾತು ಬಂದಿದೆ. ಲಾಸ್ಟ್ ಏನಿತ್ತಪ್ಪ ಅಂದ್ರೆ, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಈ ಮೇಲಿನ ಮಾತನ್ನು ಯಾರು ಹೇಳ್ತಾರೆ? ನೆಹರು ಅವರು ವಿಶ್ವೇಶ್ವರ ಕುರಿತು ಹೇಳ್ತಾರೆ. ಎಲ್ಲದಕ್ಕೂ ಸ್ವಾರಸ್ಯ, ವಿಶ್ವೇಶ್ವರನವರ ಕೆಲಸ ಮತ್ತು ಸಾಧನೆಗಳನ್ನು ಮೇಲಿನ ವಾಕ್ಯ ಸ್ವಾರಸ್ಯಕರವಾಗಿ ಹೇಳ್ತದೆ ಅಂತ ಕೇಳಿದರೆ, ಸೊ ಈ ವಾಕ್ಯಕ್ಕೆ ಇರ್ತಕ್ಕಂಥ ಸ್ವಾರಸ್ಯ ಇಲ್ಲಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆ, ಇವೆರಡು ಸಾಮಾಜಿಕ ಕಾನೂನುಗಳ ಹರಿಕಾರ ಮತ್ತು ಮಾದರಿ ಮೈಸೂರು, ಅದು ನಿಮಗೆ ಗೊತ್ತಿರಬೇಕು. ಅದೇ ಬೇರೆ ಇದೇ ಬೇರೆ ಇದೆ, ಎಲ್ಲ ಒಂದು ಒಂದೇ ಇಲ್ಲ. ಇನ್ ಕೇಸ್ ಅವು ಬಿಟ್ಟು ನಿಮಗೆ ಏನಾದರೂ ಲೇಖಕರ ಪರಿಚಯ ಕೇಳಿದರೆ, ಸೊ ಕಾಲ 1947, ಲೇಖಕರು DS ಜಯಪ್ಪ ಗೌಡ, ಸ್ಥಳ ದಾರದಹಳ್ಳಿ, ಕೃತಿಗಳು ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು, ಮೈಸೂರಿನ ಒಡೆಯರು, ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ಬರೆದ್ರೆ ಸೊ ನಿಮಗೆ ಕಂಪ್ಲೀಟ್ ಆಗ್ತದೆ. ಇನ್ನು 4ನೇದು ಬರ್ತೀನಿ, ಎದೆಗೆ ಬಿದ್ದ ಅಕ್ಷರ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕೇವಲ ಒಂದೇ ಒಂದು ಪ್ರಶ್ನೆ ಇದೆ, ಅದು ಯಾವುದಪ್ಪ ಅಂದರೆ ಸಂದರ್ಭ ಬರ್ಬೋದು ಅಥವಾ ಲೇಖಕರ ಪರಿಚಯ ಬರ್ಬೋದು. ಎಸ್, ಸಂದರ್ಭ ಬರೆಯುವಾಗ ಏನು ಬರೀತೀರಿ? ಆಯ್ಕೆ, ಮೇಲಿನ ವಾಕ್ಯವನ್ನು ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಿಂದ ಆರಿಸಲಾಗಿದೆ. ಇದರ ಲೇಖಕರು ದೇವನೂರು ಮಹಾದೇವ. ಫಸ್ಟ್ ವಾಕ್ಯ, ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೆ ನನಗೂ ಮನೆ ಬೇಡ. ಏನು ಸಂದರ್ಭ ಇತ್ತು? ಈ ಮಾತನ್ನು ಊರಿನ ಜನರು ತಮ್ಮ ಗ್ರಾಮ ದೇವತೆಗೆ ಗುಡಿ ಕಟ್ಟುವಾಗ ಮಂಚಮ್ಮ ಒಬ್ಬನ ಮೈ ಮೇಲೆ ಆಹ್ವಾನಿಸಿ ಬಂದು ಹೇಳ್ತಾಳೆ. ಏನು ಸ್ವಾರಸ್ಯ ಇತ್ತಂದ್ರೆ, ಅವಶ್ಯಕತೆ ಇರುವವರೆಗೆ ಸೌಲಭ್ಯಗಳು ಸಿಗಬೇಕು ಎಂಬ ಭಾವನೆಯು ಸಮಾನತೆ ತತ್ವ ಈ ವಾಕ್ಯದಲ್ಲಿ ಸ್ವಾರಸ್ಯವಾಗಿದೆ. ಇನ್ನು ಯಾವ ಜೀವಿ ತನ್ನಷ್ಟಕ್ಕೆ ತಾನಿಲ್ಲ ಕೇಳಿದ್ದಾರೆ? ಅಶೋಕ್ ಪೈ ಅವರ ಸಂಶೋಧನಾ ಸತ್ಯ ಹೇಳುವಾಗ ಲೇಖಕರು ಈ ಮಾತನ್ನು ಹೇಳ್ತಾರೆ. ಸ್ವಾರಸ್ಯ, ಒಬ್ಬರಿಗೆ ಆಗುವ ಸಂತೋಷ ದುಃಖ ದುಮ್ಮಾನ ಇನ್ನೊಬ್ಬರನ್ನು ತಲುಪ್ತದೆ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಈ ಮತ್ತು ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ. ಇನ್ನು ಅವರವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಅಂತ ಕೇಳಿದ್ದಾರೆ. ಸೊ ಇದು ವಚನಕಾರರ ನಡೆನುಡಿಯ ಬಗ್ಗೆ ಹೇಳುವಾಗ ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ, ತಮ್ಮ ಪ್ರಜ್ಞೆಯ ಮುಂದೆ ಸುಳ್ಳು ಹೇಳಲು ಆಗೋದಿಲ್ಲ ಎಂಬುದು ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ. ಲಾಸ್ಟ್ ಲೈನ್ ಏನಿತ್ತಪ್ಪ ಅಂದ್ರೆ, ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರುತ್ತಾರೆ. ಸಂದರ್ಭ, ಒಂದು ಜೀವಿಗೆ ಆಗುವ ದುಃಖ ಪರಿಸರದ ಎಲ್ಲ ಜೀವಿಗಳಲ್ಲೂ ಕಂಪನವನ್ನು ಉಂಟು ಮಾಡ್ತದ ಅಂತ ಲೇಖಕರು ಹೇಳುವಾಗ ಈ ಮಾತನ್ನು ಹೇಳಿದ್ದಾರೆ. ಏನು ಸ್ವಾರಸ್ಯ ಐತಂದ್ರೆ, ಎಲ್ಲರಲ್ಲೂ ಮಾನವೀಯತೆಯಿಂದ ನೋಡಬೇಕು, ಎಲ್ಲರೂ ಒಂದೇ ಎಂಬುದು ಈ ಮೇಲಿನ ಸ್ವಾರಸ್ಯಕರವಾಗಿದೆ.
ಇನ್ ಕೇಸ್ ನಿಮ್ಗೆ ಏನಾದರೂ ಸಂದರ್ಭ ಬರಲಿಲ್ಲ ಅಂದ್ರೆ ದೇವನೂರು ಮಹಾದೇವರವರ ಪರಿಚಯ, ಕಾಲ 1948, ಸ್ಥಳ ದೇವನೂರು, ಕೃತಿ ಎದೆಗೆ ಬಿದ್ದ ಅಕ್ಷರ, ದ್ಯಾವನೂರು ಒಡಲಾಳ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರೆದ್ರೆ ಸಾಕು. 4 ಪಾಠ ಆಯಿತು. ಇನ್ನು ಯುದ್ಧ ಪಾಠಕ್ಕೆ ಬರ್ತೀನಿ. ಸೊ ಯುದ್ಧ ಪಾಠದಲ್ಲಿನೂ ಕೂಡ ನಿಮಗೆ ಏನು ಮಾಡಿದ್ದಾರೆ ಅಂದರೆ 3 ಮಾರ್ಕ್ಸಿದು ಒಂದು ಪ್ರಶ್ನೆ ಕೇಳಿದ್ದಾರೆ. ಸೊ 3 ಮಾರ್ಕ್ಸಿನ ಒಂದು ಪ್ರಶ್ನೆ ಅಂತಂದರೆ ಏನಾಯಿತು, ಸೊ ಸಂದರ್ಭ ಆಗಿರ್ಬೋದು ಅಥವಾ ಸಾರಾ ಅಬೂಬ್ಕರ್ ಅವರ ಪರಿಚಯ ಆಗಿರ್ಬೋದು. ಸೊ ನೋಡುವ ಸಂದರ್ಭ. ಸೊ ಫಸ್ಟ್ ಆಯ್ಕೆ ಬರೆಯುವಾಗ ಸೇಮ್ ಬರಿಬೇಕು. ಮೇಲಿನ ವಾಕ್ಯವನ್ನು ಯುದ್ಧ ಎಂಬ ಗದ್ಯ ಪಾಠದಿಂದ ಆರಿಸಲಾಗಿದೆ. ಇದರ ಲೇಖಕರು ಸಾರಾ ಅಬೂಬ್ಕರ್. ಫಸ್ಟ್ ಸೆಂಟೆನ್ಸ್ ಏನಿತ್ತು ನೋಡಿ, ದಯವಿಟ್ಟು ಬಾಗಿಲು ತೆಗೆಯಿರಿ, ನಾನು ಗಾಯಗೊಂಡಿದ್ದೇನೆ, ಅಥವಾ ನಾನಾಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿ ನೀರು ಸಿದ್ಧಪಡಿಸಿ ಅಂತ ಇದೆ. ಇದರ ಸಂದರ್ಭ ಏನಿತ್ತಂದ್ರೆ, ರಾಹಿಲನು ಮುದುಕಿಯ ಮನೆಯ ಬಳಿ ಹೋದಾಗ ಮನೆಯೊಳಗೆ ಹೋಗಿ ಮುದುಕಿಯ ಸೊಸೆಗೆ ಸಹಾಯ ಮಾಡುವಾಗ ಮೇಲಿನ ಮಾತನ್ನು ಹೇಳ್ತಾನೆ. ಸ್ವಾರಸ್ಯ, ರಾಹಿಲನ ದಯನೀಯ ಸ್ಥಿತಿ, ಪ್ರಾರ್ಥನೆ, ಸಹಾಯದ ಗುಣ ಈ ಮಾತಿನಲ್ಲಿ ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ. ಇನ್ನು ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳೆವಂತೆ ಇವೆಯಲ್ಲ ಅಂತ ಇದೆ. ಸೊ ಸಂದರ್ಭ, ಮುದುಕಿ ಬಾಗಿಲು ತೆಗೆಯಲು ಹೋಗುವಾಗ ಹೀಗೆ ತನ್ನ ಮನದಲ್ಲಿ ಅಂದುಕೊಳ್ತಾಳೆ. ಸ್ವಾರಸ್ಯ, ಮುದುಕಿಯ ಮಾತೃ ಹೃದಯ ಈ ವಾಕ್ಯದಲ್ಲಿ ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ. ಇನ್ನೊಂದು ವಾಕ್ಯ ಕೇಳಿದ್ರು, ನಮ್ಮ ಮೊಮ್ಮಗುವಿನ ಹೆಣವಿದೆ ಅಲ್ಲಿ, ಅದನ್ನು ನೋಡಿ. ಸಂದರ್ಭ, ಮುದುಕಿ ದೇಶದ ಸೈನಿಕರು ಶತ್ರು ಸೈನಿಕನನ್ನು ಹುಡುಕಲು ಮುದುಕಿಯ ಮನೆಗೆ ಬಂದಾಗ ಮುದುಕಿ ಈ ಮಾತನ್ನು ತನ್ನ ದೇಶದ ಸೈನಿಕರಿಗೆ ಹೇಳ್ತಾಳೆ. ಸ್ವಾರಸ್ಯ, ಯುದ್ಧದಿಂದಾಗುವ ಸಾವು ನೋವು ಅನಾಹುತಗಳನ್ನು ಈ ಮೇಲಿನ ವಾಕ್ಯ ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ. ಇನ್ ಕೇಸ್ ನಿಮಗೆ ಏನಾದರೂ ಪರಿಚಯ ಬಂದರೆ ಸಾರಾ ಅಬೂಬ್ಕರ್ದು, ಕಾಲ 1936, ಸ್ಥಳ ಕಾಸರಗೋಡು, ಕೃತಿ ಚಪ್ಪಲಿಗಳು ಮತ್ತು ಖೆಡ್ಡ, ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ ಬರೆದ್ರೆ ಕಂಪ್ಲೀಟ್ ಆಗ್ತದೆ. ಇನ್ನು ಶಬರಿ ಪಾಠಕ್ಕೆ ಬರ್ತೀನಿ. ಸೊ ನಿಮಗೆ ಶಬರಿ ಪಾಠದಲ್ಲಿ ಏನು ಕೇಳಿದೆ ಅಂದರೆ 4 ಮಾರ್ಕ್ಸಿಗೆ ಒಂದೇ ಒಂದು ಕ್ವಶನ್ ಕೇಳಿದ್ದಾರೆ. ಆಲ್ರೆಡಿ ನಾನು ಇಲ್ಲಿ ಕೊಟ್ಟಿದ್ದೀನಿ 4 ಮಾರ್ಕ್ಸಿಗೆ, ಇಷ್ಟು ಬರೆದ್ರೆ ಸಾಕು. ಏನಿದೆ ನೋಡಿ 4 ಮಾರ್ಕ್ಸಿಗೆ ಶಬರಿ ಪಾಠದಲ್ಲಿ, ರಾಮಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಮತ್ತಂಗಾಶ್ರಮಕ್ಕೆ ಬರ್ತಾರೆ. ಶಬರಿ ರಾಮನಿಗಾಗಿ ಕಾದಿದ್ದಳು. ರಾಮಲಕ್ಷ್ಮಣರನ್ನು ಕಂಡು ಬೆರಗಾಗ್ತಾಳೆ. ರಾಮನ ಬಳಿ ಹೋಗಿ ಮೈಯನ್ನು ಮುಟ್ಟಿ ಕೈ ಹಿಡಿದು ಕಣ್ಣಿಗೆ ಒತ್ತಿಕೊಂಡು ಕಣ್ಣೀರು ಸುರಿಸ್ತಾಳೆ. ಅವನ ಕಾಲಿಗೆ ನಮಸ್ಕರಿಸಿ ವನಮಾಲೆಯನ್ನು ಕೊರಳಿಗೆ ಹಾಕಿ ತಿನ್ನಲು ರುಚಿಯಾದ ಹಣ್ಣು ಕೊಡ್ತಾಳೆ. ರಾಮಲಕ್ಷ್ಮಣರನ್ನು ಮನಸಾರಿ ಉಪಚಾರಿಸಿ ಸಂತೋಷ ಪಡ್ತಾಳೆ. ರಾಮನನ್ನು ಹಾಡಿ ಹೊಗಳಿ ತಾನೇ ನರ್ತಿಸಿ ನಲಿತಾಳೆ. ಶಬರಿಯ ಆತಿಥ್ಯದಿಂದ ರಾಮಲಕ್ಷ್ಮಣರು ಸಂತೃಪ್ತರಾಗ್ತಾರೆ. ಶ್ರೀರಾಮನಿಗಾಗಿ ಕಾದು ಮುಪ್ಪಾಗಿದ್ದ ಶಬರಿ ರಾಮನಿಂದಲೇ ಮುಕ್ತಿ ಪಡಿತಾಳೆ ಅನ್ನೋದನ್ನು ಕೇಳಿದ್ದಾರೆ. ಫಿಕ್ಸ್ ಕ್ವಶನ್, ಯಾವ್ದು ಬೇಕಾದ ಪ್ರಶ್ನೆ ಬರೆದ್ರು ಇದನ್ನು ಬರೆದು ನಿಮಗೆ ಕನಿಷ್ಠ 2-3 ಮಾರ್ಕ್ಸ್ ಆದರೆ ಏನು ಮಾಡ್ತಾರಪ್ಪ ಅಂದರೆ ಕೊಟ್ಟೇ ಕೊಡ್ತಾರೆ. ಮುಂದಿನ ಪಾಠ ಲಂಡನ್ ನಗರ. 1 ಮಾರ್ಕ್ಸು ಮತ್ತು 2 ಮಾರ್ಕ್ಸ್ ಕ್ವಶನ್ಸ್ ಇದೆ ಲಂಡನ್ ನಗರದಲ್ಲಿ. ನೋಡಿ, ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿ ಹೆಸರು ವೆರಿ ಇಂಪಾರ್ಟೆಂಟ್, ವೂಲ್ವರ್ತ್. ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರು ಟ್ರಾಫಲ್ಗಾರ್ ಸ್ಕ್ವೇರ್. ವೆಸ್ಟ್ ಮಿನಿಸ್ಟರ್ ಅಬ್ಬೆ ಯಾರ ಸ್ಮಾರಕ, ಸತ್ತವರ. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಚೇರಿಂಗ್ ಕ್ರಾಸ್, ಇದು ನಿಮಗೆ ಗೊತ್ತಿಲ್ಲ. ಇನ್ನು ಇದೇ ಪಾಠದ 2 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆಗಳಲ್ಲಿ ವೂಲ್ವರ್ತ್ ಅಂಗಡಿಯಲ್ಲಿ ಸಿಗೋ ವಸ್ತುಗಳಾವವು ಅಂತ ಕೇಳಿದ್ದಾರೆ. ಎಸ್, ವೂಲ್ವರ್ತ್ ಅಂಗಡಿಯಲ್ಲಿ ಬೂಟು, ಕಾಲು ಚೀಲು, ಚಣ್ಣ, ಸಾಬೂನು, ಔಷಧ, ಪುಸ್ತಕ, ಅಡುಗೆಯ ಪಾತ್ರೆ, ಎಲೆಕ್ಟ್ರಿಕ್ ದೀಪದ ಸಾಮಾನು, ಫೋಟೋ, ಅಡವಿಯ ಹೂವು, ಯುದ್ಧ ಸಾಮಗ್ರಿ ಎಲ್ಲವೂ ದೊರೆಯುತ್ತದೆ. ಇನ್ನು ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಕೆಲಸದಲ್ಲಿ ನಿಯುಕ್ತರಾಗಿರ್ತಾರೆ ಅಂತ ಕೇಳಿದರು. ಲಂಡನ್ನಿನ ಹೆಣ್ಣು ಮಕ್ಕಳು ಉಪಹಾರ ಗೃಹಗಳಲ್ಲಿ ಜಾಗ ಹುಡುಕಿಕೊಡುವ, ಟೈಪಿಸ್ಟ್ ಕಾರ್ಕುನರಾಗಿ, ಸಿನಿಮಾ ಗೃಹದಲ್ಲಿ ಶಿಪಾಯಿನಿಯರಾಗಿ ಕೆಲಸವನ್ನು ಮಾಡ್ತಾರೆ. ಇನ್ನು ಟೊಪ್ಪಿಗೆ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ ಅಂತ ಕೇಳಿದರು. ಒಂದು ಟೊಪ್ಪಿಗೆಯಂತೆ ಇನ್ನೊಂದು ಟೊಪ್ಪಿಗೆ ಇಲ್ಲ. ಸಿಕ್ಕಿಸಿದ ಪುಚ್ಚವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆ. ಕೊಟ್ಟಾವಧಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ಮನಗಾಣಬಹುದು. ಮನುಷ್ಯನಂತೆ ಟೊಪ್ಪಿಗೆ ಅಲ್ಲವೇ, ಒಬ್ಬ ಮನುಷ್ಯನಂತೆ ಇನ್ನೊಬ್ಬಳಿಲ್ಲ ಎಂದು ಟೊಪ್ಪಿಗೆ ವಿಶೇಷತೆಯನ್ನು ಲೇಖಕರು ಹೇಳಿದ್ದಾರೆ. ಇನ್ನು ಪೋಯೆಟ್ ಕಾರ್ನರ್ನಲ್ಲಿ ಯಾವ ಕವಿಗಳ ಸಮಾಧಿಗಳಿವೆ ಅಂತ ಕೇಳಿದ್ದಾರೆ. ಎಸ್, ಪೋಯೆಟ್ ಕಾರ್ನರ್ನಲ್ಲಿ ಕಿಪ್ಲಿಂಗ್, ಮ್ಯಾಕಲೆ, ಜಾನ್ಸನ್, ಗೋಲ್ಡ್ಸ್ಮಿತ್, ಡ್ರೈಡನ್, ವರ್ಡ್ಸ್ವರ್ತ್ ಕವಿಗಳ ಸಮಾಧಿಗಳಿವೆ. ಲಾಸ್ಟ್ ಪ್ರಶ್ನೆ, ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆ. ಸೊ ಸಾಮ್ರಾಟರ ರಾಜ್ಯಾಭಿಷೇಕ ಆಗುವಾಗ ಅವರ ಸಿಂಹಾಸನದ ಮೇಲೆ ಒಂದು ಕಲ್ಲುಪಾಟಿಯನ್ನು ಹಾಕ್ತಾರೆ. ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು. 3ನೇ ಎಡ್ವರ್ಡ್ ಸ್ಕಾಟ್ಲೆಂಡಿನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ. ಅಂದಿನಿಂದ ಎಲ್ಲರ ಸಾಮ್ರಾಟವು ಅಭಿಷೇಕವು ಈ ಕಲ್ಲಿನ ಮೇಲೆ ಆಗ್ತದೆ ಅಂತ ಕೇಳಿದರು. ಇನ್ನು ಲಾಸ್ಟ್ ನಿಮಗೆ ಕೇಳಿದ್ದಾರೆ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕತೆ. ಇಲ್ಲಿನೂ ಕೂಡ 1 ಅಂಕ ಮತ್ತು 2 ಅಂಕದ 2 ಪ್ರಶ್ನೆಗಳನ್ನು ನಿಮಗೆ ಕೇಳಿದ್ದಾರೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಎಸ್, 1 ಮಾರ್ಕ್ಸ್ನಲ್ಲಿ ಬರ್ಬೋದು. ಕೌಸಂಬಿಯ ಅರಸ ಯಾರು? ಸೊ ಅತಿಬಲ. ಸೋಮಶರ್ಪ, ಕಶ್ಯಪ್ಯರ ಮಕ್ಕಳ ಹೆಸರು ಅಗ್ನಿಭೂತಿ, ವಾಯುಭೂತಿ. ಕಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳಿಸಿದಳು? ಸೂರ್ಯಮಿತ್ರ. ಸೂರ್ಯಮಿತ್ರ ತನಗೆ ಕಶ್ಯಪಿ ಎಂಬ ತಂಗಿ ಇಲ್ಲ ಅಂತ ಹೇಳಲು ಕಾರಣವೇನು? ಅಗ್ನಿಭೂತಿ ವಾಯುಭೂತಿಯರಿಗೆ ಸೊಲಿಗೆ ಕೊಡದೆ ಯೋಗ್ಯರನ್ನಾಗಿ ಮಾಡೋ ಕಾರಣದಿಂದ. ಇನ್ನು ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು ಅಂತ ಕೇಳಿದ್ದಾರೆ.
ಸೊ ಫ್ರೆಂಡ್ಸ್ ಏನಪ್ಪ ಅಂದರೆ ಮಂತ್ರಿ ಪದವಿ ಅಂತ ನೀವು ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನು ಈ ಪಾಠದಿಂದ ಬರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನಲ್ಲಿ ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ ಅಂತ ಕೇಳಿದರು. ಸೊ ಆನ್ಸರ್ ಏನಪ್ಪ ಅಂತಂದ್ರೆ ಮಂತ್ರಿ ಸೋಮಶರ್ಮನ ಮಕ್ಕಳಾದ ಅಗ್ನಿಭೂತಿ ವಾಯುಭೂತಿಯರು ಯಾವ ವಿದ್ಯೆಯನ್ನು ಕಲದೆ ವ್ಯಸನಿಗಳಾಗಿದ್ದರು. ಸೋಮಶರ್ಮ ಸತ್ತ ನಂತರ ರಾಜನು ಅವರನ್ನು ಕರೆಸಿ ಯಾವ ವಿದ್ಯೆಯನ್ನು ಕಲಿತಿರುವಿರಿ ಅಂತ ಕೇಳ್ತಾನೆ. ಆಗ ಅವರು ಕಣ್ಣೀರು ಮತ್ತು ನಾಚಿಕೆಯಿಂದ ತಲೆ ಬಗ್ಗಿಸಿ ನಿಲ್ತಾರೆ. ವ್ಯಸನಿಗಳಾದ ಇವರು ಮೂರ್ಖರೆಂದು ತೀರ್ಮಾನವನ್ನು ಮಾಡ್ತಾರೆ ಅಂತ ಬರೆದ್ರೆ ಸಾಕು. ಇನ್ನು ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ ಕಲಿತ ವಿದ್ಯೆಗಳು ಯಾವುವು ಅಂತ ಕೇಳಿದರು. ಸೊ 4 ವೇದ, 6 ವೇದಾಂಗ, ವ್ಯಾಕರಣ, ಛಂದಸ್ಸ, ಅಲಂಕಾರ ಶಾಸ್ತ್ರ, ಪ್ರಮಾಣ, ಶಬ್ದಕೋಶ, ಕಾವ್ಯನಾಟಕ, ಜ್ಯೋತಿಷ್ಯ, ಮಂತ್ರವಾದ ಇವೆಲ್ಲವುಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಅವರು ಕಲಿತುಕೊಳ್ತಾರೆ. ಇನ್ನು ಸೂರ್ಯಮಿತ್ರ ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣ ಏನು ಅಂತ ಕೇಳಿದರು. ಸೊ ಅಗ್ನಿಭೂತಿ ವಾಯುಭೂತಿಯರು ತಂದೆ ಕೊಟ್ಟ ಸಲುಗೆಯಿಂದ ತಾವು ವಿದ್ಯೆಯನ್ನು ಕಲಿಯದೆ ಕೆಟ್ಟಿದ್ದರು. ತಾನು ಮಾವನೆಂದು ಹೇಳಿದರೆ ಸಲುಗೆಯಿಂದ ವಿದ್ಯೆ ಕಲಿಯೋದಿಲ್ಲ. ವಿದ್ಯೆ ಕಲಿತ ನಂತರ ಸತ್ಯ ಹೇಳೋಣ ಎಂದುಕೊಂಡು ವಿದ್ಯೆ ಕಲಿಸಿದ ನಂತರ ತಾನು ಅವರ ಮಾವ ಎಂದು ಹೇಳ್ತಾನೆ. ಇನ್ನು ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು. ಸೂರ್ಯಮಿತ್ರ ಮಾವನೆಂದು ತಿಳಿದಾಗ ವಾಯುಭೂತಿಯು ತನ್ನ ಮಾವನು ಮಾಡಿದ್ದೆಲ್ಲ ಅಪಕಾರವೆಂದೇ ತಿಳಿದ. ನಮಗೆ ಒಳ್ಳೆಯ ಆಹಾರವನ್ನು ಕೊಡಲಿಲ್ಲ, ಹಬ್ಬದ ದಿನವಾದರೂ ಒಳ್ಳೆಯ ಊಟ ಹಾಕಲಿಲ್ಲ, 7-8 ವರ್ಷಗಳು ನಮ್ಮನ್ನು ತನ್ನ ಶತ್ರುಗಳಂತೆ ಭಾವಿಸಿ ದಂಡಿಸಿದನು ಅಂತ ಮನದಲ್ಲಿ ಅಂದುಕೊಳ್ತಾರೆ ಅಂತ ಹೇಳಿದರೆ ಸಾಕು. ಇಷ್ಟು ಗದ್ಯಭಾಗದಿಂದ ಬರ್ತಕ್ಕಂಥ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆಗಳನ್ನು ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪದ್ಯಭಾಗದಿಂದ ಬರ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.